ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಹೊಸ ವರ್ಷಾಚರಣೆಗೆ ಇನ್ನೇನು 2-3 ದಿನಗಳು ಮಾತ್ರ ಬಾಕಿ ಇದೆ. ಸೊ ಹಾಗಾಗಿ ಸಂಭ್ರಮಾಚರಣೆ ಈ ಸತಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳು ಈಗಾಗಲೇ ಪೊಲೀಸ್ ವಲಯದಲ್ಲೂ ಕೂಡ ಇವೆ. ಹಾಗಾಗಿನೇ ಎಲ್ಲ ರೀತಿಯಾದಂತಹ ಭದ್ರತೆ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರ ಬಗ್ಗೆ ಮಾರ್ಗಸೂಚಿಯನ್ನು ಇವತ್ತು ರಿಲೀಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಶಾಂತಿಗೆ ಧಕ್ಕೆ ಆಗಬಾರದು, ಆ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಾರ್ವಜನಿಕ ಶಾಂತಿ ಸೃಷ್ಟಿಸುವವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಿ ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಹೋಟೆಲ್, ಪಬ್, ಕ್ಲಬ್ಗಳು, ರೆಸಾರ್ಟ್ಗಳು ಇದೆಲ್ಲದಕ್ಕೂ ಕೂಡ ಸಮಯದ ಮಿತಿಯನ್ನು ಹಾಕಿದ್ದಾರೆ. DJ, ಲೌಡ್ ಸ್ಪೀಕರ್ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ನೀವು ಅನುಮತಿಯನ್ನು ಪಡ್ಕೊಳ್ಳೇಬೇಕು. ಅದಕ್ಕೆ ಟೈಮ್ ಫ್ರೇಮಿಂಗ್ ಇರುತ್ತೆ, ಆ ಟೈಮ್ನಲ್ಲೇ ನೀವು ಮುಗಿಸ್ಬೇಕಾಗತ್ತೆ. ಒಟ್ಟು 20,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಗಲಾಟೆ ಮಾಡೋದು, ಅಕ್ರಮ ಚಟುವಟಿಕೆಗಳಿಗೆ ಕಾರಣ ಆಗೋದು ಅಥವಾ ಗುಂಡಾಗಿರಿ ಮಾಡೋದು, ಮದ್ಯಪಾನವನ್ನು ಮಾಡಿ ಸಾರ್ವಜನಿಕವಾಗಿ ಅಶ್ಲೀಲವಾಗಿ ಬಿಹೇವ್ ಮಾಡೋದು ಇದೆಲ್ಲದಕ್ಕೂ ಕೂಡ ಕಡಿವಾಣ ಇರುತ್ತೆ. ಯಾಕಂದರೆ ಅಲ್ಲಲ್ಲಿ ವಾಚ್ ಟವರ್ಗಳನ್ನು ನಿರ್ಮಿಸಿರ್ತಾರೆ, ಡ್ರೋನ್ ಕ್ಯಾಮ್ರಾಗಳನ್ನು ಬಳಸ್ಕೊಂಡಿದ್ದಾರೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖಾಕಿ ತುಂಬಾ ಅಲರ್ಟ್ ಆಗಿದೆ. ಈ ಬಾರಿಯೂ ಕೂಡ ನಗರದಲ್ಲಿ ಭದ್ರತೆಗೆ ಅಂತ 20,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸ್ತಾ ಇದ್ದಾರೆ. ಇದರಲ್ಲಿ 4 ಪೊಲೀಸ್ ಕಂಟ್ರೋಲ್ ರೂಮ್ಗಳನ್ನು ಅಲ್ಲಲ್ಲಿ ಎಲ್ಲೆಲ್ಲಿ ಹೆಚ್ಚು ಸಂಭ್ರಮಾಚರಣೆ ಇರುತ್ತೋ ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ. 164 ಮಹಿಳಾ ಸಹಾಯ ಕೇಂದ್ರಗಳನ್ನು ತೆರೆದಿದ್ದಾರೆ. 400ಕ್ಕೂ ಹೆಚ್ಚು ಟ್ರಾಫಿಕ್ ಕೇಂದ್ರಗಳು, 46 ಆಂಬ್ಯುಲೆನ್ಸನ್ನು ಸಿದ್ಧಪಡಿಸಿದ್ದಾರೆ. 55 ಅಗ್ನಿಶಾಮಕ ವಾಹನಗಳು ಕೂಡ ಅಲ್ಲೇ ಸ್ಥಳದಲ್ಲಿರುತ್ತೆ. 3,341 ಹೋಮ್ ಗಾರ್ಡ್ಗಳು, 916 ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ. ಹೀಗೆ ನೋಡಿ, ಆ ಒಂದು ಲಿಸ್ಟ್ ನಾವು ನಿಮಗೆ ತೋರಿಸ್ತಾ ಇದ್ವಿ. 37 ಫೈರ್ ಬ್ರಿಗೇಡ್ನ ಸಿಬ್ಬಂದಿ ಅಲ್ಲೇ ಇರ್ತಾರೆ, ಏನಾದರೂ ಒಂದು ಬೆಂಕಿ ಅವಘಡಗಳು ಸಂಭವಿಸದೇ ಇರಲಿ ಅಂತ ಮುಂಜಾಗ್ರತಾ ಕ್ರಮವಾಗಿ. ಹೋಮ್ ಗಾರ್ಡ್ಗಳು ಜೊತೆಗೆ ಟ್ರಾಫಿಕ್ ವಾರ್ಡನ್ಗಳು, ಕಮಾಂಡೋ ಟೀಮ್ಗಳು, ಈ ರೀತಿ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೋಡಿ, 78 ವಾಚ್ ಟವರ್ಗಳನ್ನು ಮಾಡಿದ್ದಾರೆ. ಕಂಟ್ರೋಲ್ ರೂಮ್ನಲ್ಲಿ ಎಲ್ಲ ಭಾಗದ CCTVಗಳನ್ನು ಅಲ್ಲಿ ಪರಿಶೀಲನೆ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇರ್ತೀವಿ, ಗುಂಪಲ್ ಗೋವಿಂದ ಅಂತ ನಾನೇನೋ ಒಂದು ಕೆಲಸ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಯಾಕಂದರೆ ಎಲ್ಲ ಕಡೆಯೂ ಕೂಡ 360 ಡಿಗ್ರಿ ಆ್ಯಂಗಲ್ನಲ್ಲಿ ಕ್ಯಾಮ್ರಾಗಳು ಕೆಲಸ ಮಾಡ್ತಾನೇ ಇರುತ್ತೆ. ನಿಮಗೆ ಗೊತ್ತಿಲ್ಲ, ಯಾರು ನೋಡ್ತಾ ಇಲ್ಲ ನಮ್ಮನ್ನು ಅಂಥೇಳಿ ನೀವು ಅಂದ್ಕೊಂಡಿದ್ರೆ ಮೇಲಿಂದಲೇ ಹದ್ದಿನ ಕಣ್ಣಿಟ್ಟಿರ್ತಾರೆ ಪೊಲೀಸರು. ಸೊ ಹಾಗಾಗಿ ಯಾವುದೇ ರೀತಿ ಇಂಥ ಒಂದು ಕಿತಾಪತಿ ಮಾಡೋದಕ್ಕೆ ಯಾರು ಕೂಡ ಹೋಗಬೇಡಿ. ಕಮಿಷನರ್ ಕೂಡ ಮಾತನಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬನ್ನಿ ನೋಡೋಣ. ಟೋಟಲ್ ಸರಾಸರಿ 20,000 ಆಗುತ್ತೆ. ಇದು ಎಲ್ಲ ಬೇರೆ ಬೇರೆ ಟೈಪ್ ಇದೆ. ಸಿವಿಲ್ ಪೊಲೀಸ್, ಟ್ರಾಫಿಕ್ ಪೊಲೀಸ್, KSRP, CAR, ಹೋಮ್ ಗಾರ್ಡ್ಸ್, ಸಿವಿಲ್ ಡಿಫೆನ್ಸ್, ಟ್ರಾಫಿಕ್ ವಾರ್ಡನ್ಸ್, ಮತ್ತು ನಮ್ಮ SWAT, QRT, ವಾಟರ್ ಜೆಟ್, ಹೊಯ್ಸಾಲ, ಕೋಬ್ರಾಸ್ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ 20,000. ಮತ್ತು ಇನ್ನೂ ಕೆಲವು ನಾವು ಮೊಬಿಲೈಸ್ ಮಾಡ್ತಾ ಇದ್ದೀವಿ. ಅದು ಆದರೆ ಅದಕ್ಕೋಸ್ಕರ ನಾವು ಲೇಟಾಗಿ ಮಾಡಿದ್ದೀವಿ ಪ್ರೆಸ್ ಮೀಟ್. ಇಷ್ಟೆಲ್ಲ ನಮ್ಮ ಕಡೆಯಿಂದ ಇದೆ. ನಮ್ಮದು ಮೇನ್ ಏಮ್ ಇದೆ, ಜನ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡಲಿ, ಮತ್ತು ಬೇರೆಯವ್ರಿಗೆ ನಾವು ಯಾವುದು ಅವಕಾಶ ಇಲ್ಲ, ಯಾವುದು ತೊಂದರೆ ಮಾಡಲಿಕ್ಕೆ. ಆ್ಯಂಡ್ ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಟ್ ಶುಡ್ ಪಾಸ್ ಆನ್ ಪೀಸ್ಫುಲಿ. ದೇರ್ ಇಸ್ ನೋ ಪ್ರಾಬ್ಲಮ್. ಉದ್ದೇಶ ಅಂದರೆ ಎಲ್ಲರೂ ನೀಟಾಗಿ ಎಂಜಾಯ್ ಮಾಡಲಿ ಸೆಲೆಬ್ರೇಷನ್ಸ್. ಬಟ್ ಮೊದಲಿಂದನೂ ಕೂಡ ಹೇಳ್ತಾ ಇದ್ರು, ಮತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾರು ಸೆಲೆಬ್ರೇಟ್ ಮಾಡ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ, ಯಾರು ತೊಂದರೆ ಮಾಡೋರು ಇದ್ದಾರೋ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತು ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಆದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸವ್ರು ಇರ್ತಾರೆ. ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ ಅಥವಾ ಕ್ಯಾಬಲ್ಲಿ ಆಗಿದೆಯಾ, ಬಸ್ಸಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ, ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತೊಗೊಳ್ತೀವಿ ನಾವು. ಟೋಟಲ್ ಸರಾಸರಿ 20,000 ಆಗುತ್ತೆ. ಇದು ಎಲ್ಲ ಬೇರೆ ಬೇರೆ ಟೈಪ್ ಇದೆ. ಸಿವಿಲ್ ಪೊಲೀಸ್, ಟ್ರಾಫಿಕ್ ಪೊಲೀಸ್, KSRP, CAR, ಹೋಮ್ ಗಾರ್ಡ್ಸ್, ಸಿವಿಲ್ ಡಿಫೆನ್ಸ್, ಟ್ರಾಫಿಕ್ ವಾರ್ಡನ್ಸ್, ಮತ್ತು ನಮ್ಮ SWAT, QRT, ವಾಟರ್ ಜೆಟ್, ಹೊಯ್ಸಾಲ, ಕೋಬ್ರಾಸ್ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ 20,000. ಮತ್ತು ಇನ್ನೂ ಕೆಲವು ನಾವು ಮೊಬಿಲೈಸ್ ಮಾಡ್ತಾ ಇದ್ದೀವಿ. ಅದು ಆದರೆ ಅದಕ್ಕೋಸ್ಕರ ನಾವು ಲೇಟಾಗಿ ಮಾಡಿದ್ದೀವಿ ಪ್ರೆಸ್ ಮೀಟ್. ಇಷ್ಟೆಲ್ಲ ನಮ್ಮ ಕಡೆಯಿಂದ ಇದೆ. ನಮ್ಮದು ಮೇನ್ ಏಮ್ ಇದೆ, ಜನ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡಲಿ, ಮತ್ತು ಬೇರೆಯವ್ರಿಗೆ ನಾವು ಯಾವುದು ಅವಕಾಶ ಇಲ್ಲ, ಯಾವುದು ತೊಂದರೆ ಮಾಡಲಿಕ್ಕೆ. ಆ್ಯಂಡ್ ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಟ್ ಶುಡ್ ಪಾಸ್ ಆನ್ ಪೀಸ್ಫುಲಿ. ದೇರ್ ಇಸ್ ನೋ ಪ್ರಾಬ್ಲಮ್. ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ಸ್ ಕೂಡ. ಇನ್ನೊಂದು ವಿಶೇಷ ಅಂದರೆ ಕೆಲವು ನಮ್ಮ DCPs ಅವರು ಭಾಳ ಒಳ್ಳೆ ಕೆಲಸ ಮಾಡಿ ವುಮೆನ್ ಆಟೋ ಡ್ರೈವರ್ಸ್, ವುಮೆನ್ ಕ್ಯಾಬ್ ಡ್ರೈವರ್ಸ್ ಅಂಥವ್ರಿಗೂ ಒಂದು ಟೀಮ್ ಟೈಪ್ ಮಾಡಿ, ಮೊನ್ನೆ ಕೂಡ ನಾವು KR ಹೋದಾಗ, ಕೊರಮಂಗ್ಲ ಹೋದಾಗ ಅಲ್ಲಿ ಅವರು ಟೀಮ್ ಮಾಡಿದ್ದಾರೆ. ಅವ್ರಿಗೆ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ಸಲ್ಲಿ ಇಟ್ಕೊಡ್ತಾರೆ.
ಇನ್ನು ಬೆಂಗಳೂರು ಮೆಟ್ರೋ ಇದಕ್ಕೂ ಕೂಡ ಈಗ ಟೈಮ್ ಫ್ರೇಮ್ ಮಾಡಿದರೆ 10 ಗಂಟೆಗೆ MG ರಸ್ತೆಯ ಮೆಟ್ರೋ ಬಂದ್ ಆಗ್ಬಿಡುತ್ತೆ ಡಿಸೆಂಬರ್ 31ಕ್ಕೆ. ನಿಗದಿತ ಸಮಯಕ್ಕೆ ಮೆಟ್ರೋ ನಿಲ್ದಾಣವನ್ನ ಬಂದ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಸೂಚನೆ ಕೊಟ್ಟಿದ್ದಾರೆ. ಎಕ್ಸ್ಟೆಂಡ್ ಮಾಡೋದಿಲ್ಲ ಈಗ ಟೈಮ್ನಲ್ಲಿ ಅಂತ, ಯಾಕಂದ್ರೆ ಕುಡಿದ ನಶೆಯಲ್ಲಿ ಕಿರಿಕಿರಿ ಏನಾದರೂ ಮಾಡ್ತಾರೆ ಅಂತೇಳಿ ಅಂಥವ್ರ ಮೇಲೆ ಖಂಡಿತವಾಗ್ಲೂ ಕ್ರಮ ಆಗುತ್ತೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂಥ ಸಿಮಂತ್ ಕುಮಾರ್ ಸಿಂಗ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. MG Road will be closed, ಅದು ಬೋಲ್ಡ್ ಆಗಿ ಬರ್ MG Road metro station will be closed for entry and exit from 10 p.m. onwards. From 10 p.m. on 31st. Trains will halt at adjacent stations Trinity and Kabban Park for boarding and deboarding. So ಇದು ಇಂಪಾರ್ಟೆಂಟ್ ಇದೆ, ಜನಕ್ಕೆ ಗೊತ್ತಾಗಲಿ. ಅವರು MG Road ನಾವು ಬಂದ್ ಮಾಡ್ತೀವಿ 10 ಗಂಟೆ ಆದಮೇಲೆ. ಆಮೇಲೆ 3 ಗಂಟೆ ತನಕ ಇರ್ತದೆ. There will be 2 specials also will be running, sir. In addition to normal. MG Road will be closed, ಅದು ಬೋಲ್ಡ್ ಆಗಿ ಬರ್ MG. ಸೊ ಅಂದ್ರೆ MG ರೋಡ್ ಮಾತ್ರ ಸ್ಟಾಪ್ ಮಾಡ್ತೀವಿ. ಅಡ್ಜಸೆಂಟ್ ಅಕ್ಕಪಕ್ಕದಲ್ಲಿರುವಂತಹ ಟ್ರಿನಿಟಿ ಮತ್ತೆ ಇನ್ನೊಂದು ಕಡೆ ನಾವು ಅದಕ್ಕೆ 3 ಗಂಟೆ ತನಕ ಅವಕಾಶ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗೆ BMTCಯು ಕೂಡ ಈಗ ಮಧ್ಯರಾತ್ರಿ 12 ಗಂಟೆ ಬಳಿಕ ಹೆಚ್ಚಿನ ಬಸ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಹೆಚ್ಚಿನ BMTC ಬಸ್ಗಳ ಸಂಚಾರದ ವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದನ್ನ ಪೊಲೀಸ್ ಆಯುಕ್ತರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮೆಟ್ರೋ ಬಗ್ಗೆನೂ ಕೂಡ ಅವರು ಕ್ಲಾರಿಟಿಯನ್ನು ಕೊಟ್ಟರು. MG ರೋಡ್ನ ಸ್ಟೇಷನ್ ಏನಿದೆ ಅದನ್ನ 10 ಗಂಟೆಗೆ ನಿಗದಿತ ಸಮಯಕ್ಕೆ ಅದನ್ನು ಕ್ಲೋಸ್ ಮಾಡ್ಬಿಡ್ತೀವಿ, ಬಂದ್ ಮಾಡ್ಬಿಡ್ತೀವಿ. ಬಟ್ ಅಕ್ಕಪಕ್ಕ ಈಗ ಟ್ರಿನಿಟಿ ಅಥವಾ ಇನ್ನೊಂದು ಈ ಕಡೆ ಭಾಗದಲ್ಲಿರುವಂತಹ ಒಂದು ಮೆಟ್ರೋ ಸ್ಟೇಷನ್ ಅದು ನಿರತವಾಗಿರುತ್ತೆ. 3 ಗಂಟೆವರೆಗೂ ಕೂಡ ಹೆಚ್ಚುವರಿಯಾಗಿ ಮೆಟ್ರೋ ಟ್ರೈನ್ ಓಡಾಡುತ್ತೆ ಅನ್ನುವಂಥದ್ದನ್ನ, ಜೊತೆಗೆ BMTC ಬಸ್ಗಳ ವ್ಯವಸ್ಥೆ ಇರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಎಂಟೈರ್ ಏರಿಯಾದಲ್ಲಿ ಅದು ಬೇರೆ ಬೇರೆ ಕಡೆದು ಕೂಡ ಇದೆ. ಸೆಂಟ್ರಲ್ ಹೇಳಬೇಕಾದ್ರೆ 7 ಕಡೆ ನಾವು ಫಸ್ಟ್ ಟೈಮ್ BMTC ಮತ್ತೆ BMTC ಬಸ್ಸಸ್ ಪ್ಲಸ್ ಟೆಂಪೋ ಡ್ರೈವರ್, ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಜೊತೆಗೆ ಮಾತಾಡಿಕೊಂಡು ಅಲ್ಲಿ ಪೋಸ್ಟ್ ಮಿಡ್ ನೈಟ್ ಅಂದರೆ 12 o'clock ಆದಮೇಲೆ ಜನಗೆ ವಾಪಸ್ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಕ್ಯಾಬ್ಸು ಮತ್ತು ಆಟೋ ರಿಕ್ಷಾಸ್ ಸಾಕಷ್ಟು ನಂಬರ್ಸಲ್ಲಿ ಸಿಗೋದಿಲ್ಲ. ಇದು ನಮ್ಮದು ಪ್ರೀವಿಯಸ್ ಇಯರ್ಸ್ದು ಅನಾಲಿಸಿಸ್ ಮೇಲೆ ನಾವು ಮಾಡಿದ್ದೀವಿ. ಸೊ ವಿ ಹ್ಯಾವ್ ಟಾಕ್ ಟು BMTC ಆ್ಯಂಡ್ ದೇ ಆರ್ ಪುಟ್ಟಿಂಗ್ ಸಫಿಷಿಯಂಟ್ ನಂಬರ್ ಆಫ್ ಬಸ್ಸಸ್. ದಿಸ್ ಇಸ್ ನೋ ಫಿಕ್ಸ್ಡ್ ದಟ್ ಇಷ್ಟೇ ಬೇಕು, ಡಿಪೆಂಡಿಂಗ್ ಆನ್ ದೇ ಆರ್ ಕೀಪಿಂಗ್ ರಿಸರ್ವ್. ಆ್ಯಂಡ್ ಬನ್ನಿ ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಆಸ್ ಯೂಶುವಲ್ ಪ್ರತಿ ವರ್ಷವೂ ಕೂಡ ಈ ಥರದ ಹೊಸ ವರ್ಷದ ಸಂಭ್ರಮಾಚರಣೆ ಟೈಮಲ್ಲಿ ಒಂದಷ್ಟು ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ. ಈ ಬಾರಿಯೂ ಕೂಡ ಏನೇನು ನಾವು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ಕಮಿಷನರ್ ಅವರು ಹೇಳ್ತಾ ಇದ್ರು. ಬೇರೆ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ನಿರೀಕ್ಷೆ ಇದೆ. ಸೊ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಅರೇಂಜ್ಮೆಂಟ್ಸ್ ಇದೆಯಾ? ಈ ಅರೇಂಜ್ಮೆಂಟ್ಸ್ನ ಕೆಲವೊಂದಷ್ಟು ಪ್ರಮುಖವಾದಂತಹ ನೀವು ನೋಡಿರೋ ಹಾಗೆ ಹೈಲೈಟ್ಸ್ ಏನು ಅಂತ ಹೇಳ್ತೀರಿ ಪ್ರಜ್ವಲ್? ರೆಹಮಾನ್, ಕಳೆದ ವರ್ಷ ಒಂದು 2.5 3 ಲಕ್ಷ ಜನ ಅಲ್ಲಿ ಸೇರಿದ್ವು ಅನ್ನೋದು ಪೊಲೀಸರ ಲೆಕ್ಕಾಚಾರ ಇತ್ತು. ಅಂದರೆ ಪರ್ಟಿಕ್ಯುಲರ್ಲಿ MG ರೋಡ್ ಮತ್ತು ಬ್ರಿಗೇಡ್ ರೋಡಿನ ಜಂಕ್ಷನ್ಗಳಿಗೆ ಸಂಬಂಧಪಟ್ಟಂತೆ. ಮತ್ತು ಕೋರಮಂಗಲದಲ್ಲೂ ಸುಮಾರು 1.5 2 ಲಕ್ಷ ಜನ, ಇಂದಿರಾನಗರದಲ್ಲಿ ಸುಮಾರು 1.5 ಲಕ್ಷ ಜನ ಸೇರಿದ್ವು ಅನ್ನೋದು ಪೊಲೀಸರ ಹಳೆ ಡೇಟಾ. ಅದಕ್ಕೆ ಮುಂದುವರೆದಂತೆ ಈ ವರ್ಷ ಇನ್ನೂ 1 ಲಕ್ಷಕ್ಕಿಂತ 1.5 ಲಕ್ಷ ಜನ ಹೆಚ್ಚುವರಿಯಾಗಿ ಬ್ರಿಗೇಡ್ ರೋಡ್ MG ವ್ಯವಸ್ಥೆಯಲ್ಲಿ ಸೇರಬಹುದು ಅನ್ನೋದು ಪೊಲೀಸರ ಲೆಕ್ಕಾಚಾರ ಇದೆ. ಮತ್ತು ಪ್ರಮುಖವಾದಂಥ ಒಂದಷ್ಟು ತೀರ್ಮಾನಗಳನ್ನು ಪೊಲೀಸ್ನವರು ತೆಗೆದುಕೊಂಡಿದ್ದಾರೆ. ಅಂದರೆ ಕಳೆದ ವರ್ಷ ತೆಗೆದುಕೊಂಡಿದ್ವು MG ರಸ್ತೆಯ ಮೆಟ್ರೋ ನಿಲ್ದಾಣವನ್ನು 10 ಗಂಟೆಯಿಂದ ಬಂದ್ ಮಾಡೋದು, ಮತ್ತೆ ಮುಂದಿರುವಂಥ ಟ್ರಿನಿಟಿ ಆಗಿರ್ಬೋದು, ಹಿಂದೆ ಇರುವಂಥ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಾಗಿರ್ಬೋದು, ಅಲ್ಲಿಂದ ಜನರು ಹತ್ತುವಂಥದ್ದು ಮತ್ತೆ ಇಳಿಯುವಂಥದ್ದಾಗಬೇಕು. ಯಾಕಂದ್ರೆ ಒಂದೇ ಬಾರಿಗೆ MG ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಓವರ್ ಕ್ರೌಡೆಡ್ ಆದ್ರೆ ಅಲ್ಲಿ ಸ್ಟ್ಯಾಂಪೇಡ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅಲ್ಲಿ ಸಮಸ್ಯೆಗಳಾಗುತ್ತೆ ಅನ್ನೋ ಕಾರಣಕ್ಕೆ ಕ್ರೌಡ್ನ ಡೈಲ್ಯೂಟ್ ಮಾಡೋಕ್ಕೋಸ್ಕರ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ಪ್ರಮುಖವಾಗಿ ನಗರದ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗುತ್ತೆ. ಏರ್ಪೋರ್ಟ್ಗೆ ಹೋಗುವಂಥ ಒಂದು ಫ್ಲೈಓವರ್ ಅನ್ನು ಹೊರತುಪಡಿಸಿ ನಗರದಲ್ಲಿರುವಂಥ ಎಲ್ಲ ಫ್ಲೈಓವರ್ಗಳನ್ನು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಬಂದ್ ಮಾಡಲಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ. ಮತ್ತೆ ಪ್ರಮುಖವಾಗಿ 20,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ನಿಯೋಜನೆ ಅಂದ್ರೆ ವಿವಿಧ ರೀತಿಯಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಮಹಿಳಾ ಪೊಲೀಸರಾಗಿರ್ಬೋದು, ಅದರಲ್ಲಿ 2,500 ಜನ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೆ ಪ್ರಮುಖವಾದಂಥ ಒಂದು ಸಜೆಷನ್ ಅನ್ನ ಕಮಿಷನರ್ ಅವರು ಸಹಿತ ನೀಡಿದ್ವು. ನೀವು ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರೆ 100% ನಾವು ಕೇಸನ್ನು ಹಾಕ್ತೀವಿ. ನಗರದಲ್ಲಿ ಸುಮಾರು 166 ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವಂಥ ಪಾಯಿಂಟ್ಗಳನ್ನು ಈಗಾಗಲೇ ನಾವು ನಿಗದಿಯನ್ನು ಮಾಡಲಾಗಿದೆ. ಅಲ್ಲಿ 100% ಕೇಸ್ಗಳನ್ನ ನಾವು ಹಾಕ್ತೀವಿ. ವಾಹನಗಳನ್ನು ಸಹಿತ ಜಪ್ತಿ ಮಾಡ್ತೀವಿ. ಒಂದು ಡ್ರೈವರ್ ಅನ್ನ ಪಡೆದುಕೊಳ್ಳಿ, ಇಲ್ಲ ಅಂತಂದ್ರೆ ಕ್ಯಾಬ್ ಅನ್ನ ಪಡೆದುಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮದೇ ಗುಂಪಿನಲ್ಲಿರುವಂತ ಒಬ್ಬ ಯಾರೋ ನಾನ್ ಆಲ್ಕೋಹಾಲಿಕ್ ಪರ್ಸನ್ ಯಾರಿರ್ತಾನೆ ಅಂತ ವ್ಯಕ್ತಿ ಕೈಲಿ ಗಾಡಿಯನ್ನ ಡ್ರೈವ್ ಮಾಡಿಸಿ ಅಂತ. ಯಾಕಂತಂದ್ರೆ ಎಷ್ಟೇ ಜನರು ಬರಲಿ, ಎಷ್ಟೇ ಜನರು ಸೇರ್ಲಿ ಸಮಸ್ಯೆ ಇಲ್ಲ, ಆದ್ರೆ ಅದರಿಂದ ಯಾರಿಗೂ ಸಮಸ್ಯೆಗಳಾಗಬಾರ್ದು, ಬೇರೆಯವರಿಗೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಂದ ತೊಂದರೆಗಳನ್ನ ಉಂಟು ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ. ಮತ್ತೆ ಏನು ಕ್ಯಾಮ್ರಾಗಳಿದಾವೆ ಆ ಕ್ಯಾಮ್ರಾಗಳನ್ನ ಹೊರತುಪಡಿಸಿದಂತೆ ಬ್ರಿಗೇಡ್ ರೋಡ್ MG ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿ ಸುಮಾರು 250ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನ, CCTV ಕ್ಯಾಮ್ರಾಗಳನ್ನ ತಾತ್ಕಾಲಿಕವಾಗಿ ಪೊಲೀಸ್
ಪೊಲೀಸರೇ ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ಒಂದು ಮೊಬೈಲ್ ಕಂಟ್ರೋಲ್ ರೂಮ್ ಅನ್ನು ಸಹಿತ ಅಲ್ಲಿ ಸೆಟಪ್ ಮಾಡ್ಕೊಳ್ತಾರೆ. ಮತ್ತೆ ಇನ್ನೊಂದು ನಮ್ಮ ಡಿಸ್ವಾಟ್ ಆಗಿರ್ಬೋದು, ಮತ್ತೆ KSRPಗಳಾಗಿರ್ಬೋದು, ಮತ್ತೆ CRA 21 ಪ್ಲಟೂನ್ಗಳಾಗಿರ್ಬೋದು, ಎಲ್ಲರನ್ನ ಸಹಿತ ಹಂತ ಹಂತವಾಗಿ ಬಳಕೆಯನ್ನ ಮಾಡಲಾಗುತ್ತೆ. ಆ 31ನೇ ತಾರೀಕಿನ ದಿನ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಮಿನಿಮಮ್ ಸಿಬ್ಬಂದಿಗಳ ಅವಶ್ಯಕತೆ ಅಂದ್ರೆ ಸೆಂಟ್ರಿ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಮತ್ತೆ ಅಲ್ಲಿಯ ಬೇಕಾದಂತ ಒಂದು ಮಿನಿಮಮ್ ಪೊಲೀಸ್ ವ್ಯವಸ್ಥೆಯನ್ನು ಹೊರತುಪಡಿಸಿ ಎಲ್ಲರನ್ನೂ ರಸ್ತೆಯಲ್ಲಿ ಇಳಿದು ಬಂದೋಬಸ್ತ್ ಅನ್ನ ಮಾಡಬೇಕು ಅನ್ನೋದು ಸದ್ಯ ಪೊಲೀಸರ ತೀರ್ಮಾನ ಆಗಿದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮುಖವಾದಂತಹ ಒಂದು ತೀರ್ಮಾನ ಅಂದ್ರೆ BMTC ಬಸ್ ಹೆಚ್ಚುವರಿಯಾಗಿ ರನ್ ಮಾಡೋದಲ್ಲದೆ BMTC ಬಸ್ಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವಂತ ಒಂದು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ರೆಮನ್, ಥ್ಯಾಂಕ್ ಯು ಪ್ರಜ್ವಲ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.